ಅತಿದೊಡ್ಡ ಸಂಚನ ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡಲಾಗಿತ್ತು. ಜನವರಿ 26ರಂದೇ ಅತಿದೊಡ್ಡ ಬ್ಲಾಸ್ಟನ್ನು ಮಾಡಿ ಕೂಡ ಈ ತಂಡ ರೆಡಿಯಾಗಿತ್ತು. ನಿಮಗೆ ಗೊತ್ತಿರಲಿ, ಸಾಮಾನ್ಯವಾಗಿ ಯಾರ ಅನಕ್ಷರಸ್ಥ ಬಡವ ಇದ್ದನ್ನು ಬ್ರೈನ್ ವಾಶ್ ಮಾಡಿ ಆತನನ್ನು ಉಗ್ರನನ್ನು ಮಾಡಿ ಆತನ ಕುಟುಂಬಕ್ಕೆ ಆರ್ಥಿಕ ನೆರವಿನ ಆಸೆಯನ್ನು ತೋರಿಸಿ ಸಾಮಾನ್ಯವಾಗಿ ಅವ್ರನ್ನ ಉಗ್ರನಾಗಿ ಮಾಡ್ತಿರ್ತಕ್ಕಂಥದ್ದು. ಆದರೆ ಇದು ಬದಲಾಗಿದೆ. ಅಂದರೆ ಬಹುಶಃ ಇಂಥ ಓದಿದಂಥವ್ರನ್ನ, ಡಾಕ್ಟರ್ಸ್ ಅಂಥವ್ರನ್ನ ಇವ್ರನ್ನ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಅದು ಇವರು ಸಂವಹನವನ್ನು ಸುಲಭವಾಗಿ ಮಾಡ್ತಾರೆ, ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೀತಾರೆ, ಸಮಾಜದಲ್ಲಿ ಇವರ ಆ್ಯಕ್ಟಿವಿಟೀಸ್ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳು ಸಿಗಲ್ಲ, ಮತ್ತು ಸಂಶೋಧನೆಯನ್ನು ಮಾಡ್ತಾರೆ, ಮತ್ತು ಎನ್ಕ್ರಿಪ್ಟೆಡ್ ಬಳಸ್ಕೊಂಡು ಇವರು ಭಯೋತ್ಪಾದನೆಯನ್ನು ಮತ್ತಷ್ಟು ವಿಸ್ತರಿಸ್ತಾರೆ ಅನ್ನೋದೊಂದು ಲೆಕ್ಕಾಚಾರ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನವೇ ಕೆಂಪುಕೋಟೆ ಮುಂದೆ ಬ್ಲಾಸ್ಟ್ ಮಾಡಲಿಕ್ಕೆ ಈ ಉಗ್ರರ ತಂಡ ರೆಡಿಯಾಗಿತ್ತಂತೆ ಕೂಡ ಈಗ ಮೂಲಗಳು ಹೇಳ್ತಿರ್ತಕ್ಕಂಥದ್ದು. 8 ಜನ ಉಗ್ರರು 2 ತಂಡಗಳಾಗಿ 4 ಪ್ರದೇಶಗಳಲ್ಲಿ ಬಾಂಬನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಎಲ್ಲ ಪೂರ್ವ ತಯಾರಿಯನ್ನು ಮಾಡಿತು. ಇವರೆಲ್ಲರೂ ಕೂಡ ಟರ್ಕಿ ಸೇರಿದಂತೆ ಅನೇಕ ದೇಶಗಳಲ್ಲಿ ಕಳೆದ 4 ವರ್ಷಗಳಿಂದ ಪ್ರವಾಸವನ್ನು ಮಾಡಿದ್ರು. ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಟರ್ಕಿಯಲ್ಲಿ ಅನೇಕ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಅನೇಕ ಉಗ್ರರನ್ನು ಭೇಟಿಯಾದರು. ಆ ಸಂದರ್ಭದಲ್ಲಿ ಇವರು ಉಗ್ರ ಬಾಂಬನ್ನು ತಯಾರಿಕೆ ಮತ್ತು ಅದನ್ನು ಬ್ಲಾಸ್ಟ್ ಮಾಡುವುದನ್ನು ಪ್ರತಿಯೊಂದನ್ನು ಕೂಡ ಎಲ್ಲವನ್ನು ಕೂಡ ಅಭ್ಯಸಿಸಿ ಬಂದಿದ್ದರು. ಅದಾದ ನಂತರ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ದೇಶದಲ್ಲಿ ಅತಿದೊಡ್ಡ ದಾಳಿಯನ್ನು ಮಾಡಲಿಕ್ಕೆ ಸಂಚಾಕಿದಂಥ ಇವರುಗಳಿಗೆ ಬಹುಶಃ ಅವತ್ತಿನ ಟೈಟ್ ಸೆಕ್ಯೂರಿಟಿಯಿಂದ ಭಯಭೀತರಾದರು. ಈ ಎಲ್ಲ ಬೆಳವಣಿಗೆ ನಡುವೆ ಇವರು ವಿಸ್ತರಣೆಗೊಂಡರು. ಕಾಶ್ಮೀರದಲ್ಲಿ ಅಲ್ಪಹ ಅಂತ ವಿಶ್ವವಿದ್ಯಾನಿಲಯದಲ್ಲಿ ಕಲಿತಕ್ಕಂಥ ಈ ಎಲ್ಲರೂ ಕೂಡ ಇಲ್ಲೊಂದು ಕಡೆ ಮಹಿಳಾ ಟೆರರಿಸಮನ್ನು ಕೂಡ ಈ ದೇಶದಲ್ಲಿ ಹುಟ್ಟು ಹಾಕಲಿಕ್ಕೆ ಜೈಷ್ ಎ ಮೊಹಮ್ಮದ್ ತೀರ್ಮಾನ ಮಾಡಿತು. ಇದರ ಭಾಗವಾಗಿ ಡಾಕ್ಟರ್ ಸಯೀನ್ ಎಂಬ ವೈದ್ಯೆಯನ್ನು ಬಳಸ್ಕೊಂಡಿದ್ರು. ಆಕೆ 40 ಲಕ್ಷ ರೂಪಾಯಿ ಫಂಡನ್ನು ಕೂಡ ಕಲೆಕ್ಟ್ ಮಾಡಿದ್ಲು. ಆ ಮುಖಾಂತರ ಆಕೆ ಪಾಕಿಸ್ತಾನ ಸೇರಿದಂತೆ ಅನೇಕ ಕಡೆ ಜೈಷ್ ಎ ಮೊಹಮ್ಮದ್ನ ಅನೇಕ ತಂಡದ ನಾಯಕರೊಂದಿಗೆ ಸಂಪರ್ಕವನ್ನು ಉಂಟು ಮಾಡಿದರು. ಎಂಥ ಆಘಾತಕಾರಿ ಮತ್ತು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಜೈಷ್ ಎ ಮೊಹಮ್ಮದ್ ಮಹಿಳಾ ಉಗ್ರ ಸಂಘಟನೆಯನ್ನು ಕೂಡ ಕಟ್ಟುವ ಮುಖಾಂತರ ಈ ಮಹಿಳಾ ಉಗ್ರ ಸಂಘಟನೆಗೆ ದೇಶಾದ್ಯಂತ ಇರತಕ್ಕಂಥ ಎಜುಕೇಟೆಡ್ ಮಹಿಳೆಯರನ್ನು, ಅಂದರೆ ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಮಹಿಳೆಯರನ್ನು ಕರೆತರುವ ಮುಖಾಂತರ ದೇಶದ ವಿವಿಧ ಭಾಗಗಳಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸಲಿಕ್ಕೆ ರೂಪುರೇಷೆಯನ್ನು ಮಾಡಿದರು. ನಿಮಗೆ ಗೊತ್ತಿರಲಿ, ಫರೀದಾಬಾದಿನಲ್ಲಿ 2900 kgಯಷ್ಟು ಸ್ಫೋಟಕ ವಸ್ತು ಸಿಗುತ್ತೆ. ಅದಾದ ಬಳಿಕ ಉಗ್ರ ಉಮರ್ ದೆಹಲಿಯಲ್ಲಿ ಒಂದು ನಮಾಜನ್ನು ಮಾಡ್ಕೊಂಡು ಬರ್ತಾರೆ. ನಮಾಜನ್ನು ಮಾಡ್ಕೊಂಡು ಬಂದು ಒಂದು ಪಾರ್ಕಿಂಗಲ್ಲಿ 3 ಅವರ್ ಇರ್ತಾನೆ. ಎಲ್ಲೊಂದು ಕಡೆ ಇವರೊಂದಷ್ಟು ಪ್ಲ್ಯಾನ್ಗಳೆಲ್ಲ ಉಲ್ಟಾ ಆಯಿತು ಎಂಬ ಗಾಬರಿಗೆ ಬೀಳ್ತಕ್ಕಂಥ ಉಗ್ರ ಉಮರ್ ಅವರು ತನ್ನ I-20 ಗಾಡಿಯಲ್ಲಿ ಅವನು ದೆಹಲಿಯಲ್ಲಿ ಹೋಗ್ತಾ ಇರ್ತಾನೆ. ನಿಮ್ಗೆ ಗೊತ್ತಿರಲಿ, ಚಾಂದಿನಿ ಚೌಕ್ ಬಳಿ ಬಂದ ಸಂದರ್ಭದಲ್ಲಿ ಸುಮಾರು ಟ್ರಾಫಿಕ್ ಇರ್ತಕ್ಕಂಥ ಸಂದರ್ಭದಲ್ಲಿ ತನ್ನನ್ನು ತಾನೇ ಸ್ಫೋಟವನ್ನು ಮಾಡ್ಕೊತಾರೆ. ಆ ಮುಖಾಂತರ ಈ ಸ್ಫೋಟ ಈಗ ಬಯಲಾಗ್ತಿರ್ತಕ್ಕಂಥದ್ದು. ಅದಾದ ಬಳಿಕ ಡಿಸೆಂಬರ್ 6ನೇ ತಾರೀಕಿನಂದು ಬಾಬರಿ ಮಸೀದಿ ಧ್ವಂಸದ ದಿನದ ನೆನಪಿಗಾಗಿ ಕಾಶಿ, ಅಯೋಧ್ಯೆ, ದೆಹಲಿ ಸೇರಿದಂತೆ ಅನೇಕ ಕಡೆ ಅತಿದೊಡ್ಡ ಬ್ಲಾಸ್ಟನ್ನು ಮಾಡಲಿಕ್ಕೆ ಇವರು ಪ್ಲ್ಯಾನನ್ನು ಮಾಡ್ತಾರೆ. ಆ ಮುಖಾಂತರ ಈ ಬ್ಲಾಸ್ಟ್ಗಳನ್ನ ಮಾಡುವ ಮುಖಾಂತರ ದೇಶದ ಭದ್ರತೆಗೆ ಆತಂಕವನ್ನು ಉಂಟು ಮಾಡುವಂಥದ್ದು, ಆ ಮುಖಾಂತರ ಆರ್ಥಿಕ ವ್ಯವಸ್ಥೆಗೆ ಅತಿದೊಡ್ಡ ಪೆಟ್ಟನ್ನು ಕೊಡುವಂಥದ್ದು, ಆ ಮುಖಾಂತರ ದೇಶದಲ್ಲಿ ಕೋಮು ಗಲಭೆಗಳು, ಆಂತರಿಕ ಕ್ಷೋಭೆಗಳನ್ನು ಉಂಟು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಲಾಗಿತ್ತು. ಎಲ್ಲ ಒಂದು ಕಡೆ ಉಗ್ರ ಉಮರ್ ಸೇರಿದಂತೆ ಅನೇಕರು, ನಿಮಗೆ ಗೊತ್ತಿರಲಿ, ಎಲ್ಲ ಒಂದು ಕಡೆ ಈಗ ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಗಂಭೀರ ಆರೋಪಗಳಿರ್ತಕ್ಕಂಥದ್ದು. ಭಯೋತ್ಪಾದಕರೆಲ್ಲರೂ ಕೂಡ ಮುಸ್ಲಿಮರೆಲ್ಲ ಭಯೋತ್ಪಾದಕರ ಅನ್ನೋ ಮುಖಾಂತರ ಈ ದೇಶದಲ್ಲಿ ಅನೇಕ ವ್ಯಾಖ್ಯಾನಗಳು ನಡೀತಿರೋ ಸಂದರ್ಭದಲ್ಲೇ ಅಷ್ಟೂ ಜನರು ಕೂಡ ಓದಿದಂಥ ವಿದ್ಯಾರ್ಥಿಗಳಾಗಿದ್ದಂಥವರು, ಡಾಕ್ಟರ್ಸ್ ಆಗಿದ್ದಂಥವ್ರು. ಹಾಗಾಗಿ ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಆಂತರಿಕವಾಗಿರ್ತಕ್ಕಂಥ ಸ್ಲೀಪರ್ ಸೆಲ್ಗಳಿರ್ತಕ್ಕಂಥ ಮತ್ತು ಭಯೋತ್ಪಾದಕರಿಗೆ ನೆರವು ನೀಡುವಂಥವ್ರನ್ನ ಮೊದಲು ಅವ್ರನ್ನ ಭಯೋತ್ಪಾದಕರ ಪಟ್ಟಿಯಲ್ಲಿ ಇಟ್ಕೊಂಡು ಅವರನ್ನು ಶಿಕ್ಷೆಯನ್ನು ಕೊಡಬೇಕು. ಈ ದೇಶದ ಕಾನೂನು ವ್ಯವಸ್ಥೆ ಎಲ್ಲೊಂದು ಕಡೆ ಟ್ರಯಲ್ ಹೆಸರಿನಲ್ಲಿ 16 ವರ್ಷಗಳು ಕೋರ್ಟ್ಗಳಲ್ಲಿ ಟ್ರಯಲ್ ನಡೆಯುವ ಮುಖಾಂತರ ಒಂದು ಕಡೆ ಉಗ್ರರಿಗೆ ಇದೊಂದು ಕಡೆ ಈಸಿ ಅನಿಸಿರ್ತಕ್ಕಂಥದ್ದು. ತಮಗೆ ಗೊತ್ತಿರಲಿ, ಪರಪ್ಪನ ಅಗ್ರಹಾರ ಜೈಲಿನಂತೇಳಿ ಒಬ್ಬ ISIS ಉಗ್ರ ತನ್ನ ಮೊಬೈಲ್ನ ಇಟ್ಕೊಂಡು ಅವನು ಮಾತನಾಡ್ತಾರೆ ಅಂತ ಹೇಳಿದ್ರೆ, ಈ ದೇಶದ ಮಾನಸಿಕ ವ್ಯವಸ್ಥೆ ಯಾವ ರೀತಿ ಇದೆ, ಅಧಿಕಾರಿಗಳು ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಕೂಡ ಹಲವಾರು ಉದಾಹರಣೆಗಳು ಇರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಅತಿದೊಡ್ಡ ದಾಳಿಯ ಸಂಚನ್ನು ಎಲ್ಲರೂ ಕೂಡ ಖಂಡಿಸಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಇಂಥ ದಾಳಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈ ದಾಳಿ ಯಾರು ಮಾಡಿದರೂ ತಪ್ಪೇ. ಈ ದೇಶದಲ್ಲಿ ಫಸ್ಟು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಇದು ಯಾರು ಮಾಡಿದರೂ ಶಿಕ್ಷೆ ಅನ್ಭವಿಸ್ಬೇಕು, ಅವರಿಗೆ ಕೊಡಲೇಬೇಕು. ಸರ್, ಈಗ ಜನರ ಮಧ್ಯದಲ್ಲಿ BJP ಅವರು ಒಂದು ಮಾತನ್ನು ಬಿಟ್ಬಿಟ್ಟಿದ್ದಾರೆ. ಯಾವ ರೀತಿ ಬಿಟ್ಟವ್ರೆ ಅಂದರೆ, ಓಟು ಮೋದಿಗೆ ಹಾಕಿ, ಪ್ರಶ್ನೆ ರಾಹುಲ್ ಗಾಂಧಿನ ಕೇಳಿ, ಏನಾದರೂ ದೂರ ಮಾಡಬೇಕಾ, ಯಾರ ಮೇಲಾದರೂ ದೋಷಿಸಬೇಕಾ, ಜವಾಹರ್ಲಾಲ್ ನೆಹರೂನೋ ಇಂದಿರಾ ಗಾಂಧಿ ಮೇಲೆ ದೋಷಿಸ್ಬಿಡಿ. ಈ ಒಂದು ಲೆಕ್ಕಾಚಾರದಲ್ಲಿ ಇವ್ರು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇವಾಗ
420 kg RDX ಬಂತಲ್ಲ, ಇವತ್ತುವರೆಗೂ ಯಾರು ತಂದ, ಎಲ್ಲಿಂದ ಬಂತು ಅಂತ ಇವತ್ತುವರೆಗೂ ಉತ್ತರ ಕೊಟ್ಟವರ ಕೇಂದ್ರ ಸರ್ಕಾರ? ಆ ಉತ್ತರನ ಅವತ್ತೇ ಹುಡುಕಿದ್ರೆ ಇವತ್ತು 2900 kg RDX ಬರ್ತಾ ಇರಲಿಲ್ಲ. ಅಲ್ಲ ಸ್ವಾಮಿ, ಯಾವುದೋ ಒಂದು ರಾಜ್ಯದಲ್ಲಿ ಯೂನಿಯನ್ ಟೆರಿಟರಿಯಲ್ಲಿ ಒಂದು ಸಣ್ಣದು ಲಿಕ್ಕರ್ ಬಾಟ್ಲ್, ನಾನು ಹೇಳ್ತೀನಿ, ನಾನು ಹೇಳ್ಬಾರ್ದ ಮಾತು, ತಪ್ಪದು, ಬಟ್ ಆದರೂ ಹೇಳ್ತೀನಿ, ಒಂದು ಲಿಕ್ಕರ್ ಬಾಟ್ಲ್ ತರಬೇಕು ಅಂದರೆ 100 ಜಾಗದಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಸ್ವಾಮಿ. ಡೆಲ್ಲಿಯಲ್ಲಿ, ಜಮ್ಮು ಕಾಶ್ಮೀರದಲ್ಲಿ, ಫರೀದಾಬಾದಲ್ಲಿ ಇದೆಲ್ಲ ಬಂದು ರೆಡ್ ಅಲರ್ಟ್ ಇರ್ತಕ್ಕಂಥ ಜಾಗ. ಈ ಜಾಗದಲ್ಲಿ ಯಾವ ರೀತಿಯಾದಂಥ ಸೆಕ್ಯೂರಿಟಿ ಚೆಕ್ ಇರುತ್ತೆ ಸ್ವಾಮಿ? ಹೆಂಗೆ ಸ್ವಾಮಿ 2900 kg RDX ಬಂತು? ಇವತ್ತು ಹೇಳ್ತಿರಲ್ಲ ಸ್ವಾಮಿ, 26ನೇ ತಾರೀಕು ಬ್ಲಾಸ್ಟ್ ಮಾಡೋಕ್ಕಿದ್ರು, ಡಿಸೆಂಬರ್ 6ನೇ ತಾರೀಕು ಬ್ಲಾಸ್ಟ್ ಮಾಡೋಕ್ಕಿದ್ರು ಅಂತ. ಈ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು ಸ್ವಾಮಿ ಇಷ್ಟು ದಿವಸ ಬ್ಲಾಸ್ಟ್ ಆಗೋವರೆಗೂ? ಎಲ್ಲಿದ್ರಿ ಇವಾಗ? ಯಾಕೆ ನಿಮ್ಮ ಹೋಮ್ ಮಿನಿಸ್ಟರ್ ಸೈಲೆಂಟ್ ಆಗಿದ್ದಾರೆ? ಯಾಕೆ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸೈಲೆಂಟ್ ಆಗಿದೆ? ತಗೊಳ್ಳಿ, ಕ್ರಮ ತಗೊಳ್ಳಿ. ಇಲ್ಲ ನಿಮ್ಮ ಕೈಯಲ್ಲಿ ಆಗಿಲ್ವಾ, ರಾಜೀನಾಮೆ ಕೊಡ್ರಿ. ಕೊಟ್ಬಿಟ್ಟು ನಿಮ್ಮಲ್ಲೇ, ನಿಮ್ಮ ಪಕ್ಷದಲ್ಲೇ ಯಾರು ಟ್ಯಾಲೆಂಟ್ ಇದೆ ಅವನಿಗೆ ಮಾಡಿ, ನಾವು ಬೇರೆ ಪಕ್ಷದವ್ರು ಕೊಡಿ ಅಂತ ಕೇಳಲ್ಲ, ಬಟ್ ನಿಮ್ಮಲ್ಲೇ ಟ್ಯಾಲೆಂಟ್ ಇರೋನು ಕೊಡಿ. ಇಲ್ಲ ನಿಮ್ಮ ಕೈಲಿ ಮಾಡೋಕ್ಕೆ ಆಗಲ್ವಾ, ಬಿಟ್ಬಿಟ್ಟೋಗಿ. ಈ ದೇಶ ನೀವು ಇವತ್ತು ಆಳ್ವಿಕೆ ಮಾಡ್ಬೋದು, ನಾಳೆ ಇನ್ನೊಂದು ಪಕ್ಷ ಬರ್ಬೋದು, ಕಾಂಗ್ರೆಸ್ಸೋ, ಆಮ್ ಆದ್ಮಿ ಪಾರ್ಟಿನೋ, ಜನತಾದಳ, ನಿಮ್ಗೆ ಯಾರಾದರೂ ಬರಲಿ ಸ್ವಾಮಿ, ಆದರೆ ದೇಶ ಉಳಿಬೇಕು. ಯಾರಾದರೂ ಪಕ್ಷ ರೂಲ್ ಮಾಡ್ಕೊಳ್ಳಿ, ದೇಶದ ಜನ ಭದ್ರತೆಯಿಂದ ಇರಬೇಕು. ಆ ಭದ್ರತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಇವತ್ತಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಆಗೋ ಪ್ರಧಾನಿದಿದೆ. ದಯಮಾಡಿ ಹೇಳ್ತಾ ಇದ್ದೀನಿ, ಈ ಕೂಡಲೇ ಇದನ್ನ ಗಂಭೀರವಾಗಿ ತಗೊಂಡು ಇದನ್ನು ತನಿಖೆ ಮಾಡಿ. ಇವಾಗ ಏನು ಈ ನಮ್ಮ ತಿಳಿದಂಗೆ ದೊಡ್ಡ ದಾಳಿ ಅಂದರೆ ಪುಲ್ವಾಮಾ ಇರ್ಬೋದು, ಪಹಲ್ಗಾಮ್ ಇರ್ಬೋದು, ಅಥವಾ ಡೆಲ್ಲಿ ಇರ್ಬೋದು, ಈ ಮೂರನ್ನು ಕೂಡಲೇ ತನಿಖೆ ಮಾಡಿ. ಯಾರವನು ಇದುವರೆಗೂ ಸಮಯ ಒಬ್ಬ ಟೆರ್ರಿಸ್ಟ್ ಇದರಲ್ಲಿ ಇನ್ವಾಲ್ವ್ ಆದ, ಇವನು ನಾವು ಜೈಲಿಗೆ ಹಾಕ್ತೀವಿ ಅಂತ ಇದುವರೆಗೂ ತೋರಿಸಿರ್ವಲ್ರಿ. ಇನ್ನೇನು ಹೇಳೋಣ, ಸುಮ್ಮನೆ ಯಾವುದೋ ಒಂದು 4 ಜನ ಸುಟ್ಟಾಕ್ಬಿಟ್ಟು ಅವ್ರನ್ನ ಸುಟ್ಬಿಟ್ಟಿದ್ವಿ, ಫೈರ್ ಮಾಡಿದ್ವಿ ಅವ್ರ ಮೇಲೆ ಅಂತ ಹೇಳಿದ್ರಿ. ಅದು ಸುಳ್ಳು ಅಂತ ಇಡೀ ದೇಶದಲ್ಲಿರೋ ಜನಕ್ಕೂ ಗೊತ್ತು. ಹಾಗಾಗಿ ದಯವಿಟ್ಟು ಈ ರಾಜಕೀಯ ನಾಟಕನ ಬಿಟ್ಬಿಟ್ಟು ನಿಜವಾಗ್ಲೂ ಈ ದೇಶದ ಪ್ರೇಮಿಯಾಗಿ, ಆವಾಗಲೇ ನಮ್ಮ ಸಾರೊಬ್ರು ಹೇಳಿದ್ರು, ಫಸ್ಟು ನೀನು ಈ ದೇಶದ ಪ್ರಜೆ, ಆಮೇಲೆ ನೀನು ಯಾವುದೇ ಪಕ್ಷ ಇನ್ನೊಂದು, ಮತ್ತು ಈ ದೇಶದ ಪ್ರಜೆಯಾಗಿ ನಿನ್ನ ಒಂದು ಕರ್ತವ್ಯ ಇದೆ, ಆ ಕರ್ತವ್ಯನ ಫಸ್ಟ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಮಾತಾಡೋಣ. ರಾಜಕೀಯನ ಬಿಡಬೇಕು. ಕಾಂಗ್ರೆಸ್ ಅಷ್ಟೇ, ಬಿಜೆಪಿ ಅಷ್ಟೇ, ಆಮ್ ಆದ್ಮಿ ಪಾರ್ಟಿ ಕೂಡ ಅಷ್ಟು. ಎಲ್ಲ ಬಾಂಬ್ ದಾಳಿ ಆಯಿತು, ಪಾಕಿಸ್ತಾನ ಜಿಂದಾಬಾದ್ ಅಂದ ಕೂಡಲೇ ಅವ್ರ ಪರವಾಗಿ ನಿಂತ್ಕೊಳ್ಳೋದಲ್ಲ, ಹೇಳೇ ಇಲ್ಲ ಅಂತ ಹೇಳೋದಲ್ಲ. ಇದು ಕೂಡ ನೀವು ಕೂಡ ಹೊಣೆಗಾರರಾಗಿದ್ದೀರಾ. ಅವ್ರನ್ನೆಲ್ಲ ಒಂದು ಕಡೆ ಪರೋಕ್ಷವಾಗಿ ನೀವು ಅವ್ರಿಗೆ ನೀವು ಕುಮ್ಮಕ್ಕು ಕೊಟ್ಟಂಥ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಇವತ್ತು ದೇಶಾದ್ಯಂತ ಸ್ಲೀಪರ್ ಸೆಲ್ಗಳಿದ್ದಾವೆ. ಯಾರು ಈಗ ಮಾಡಿದ್ರೆ ಹೊರಗಡೆಯಿಂದ ಬಂದ್ರ, ಪಾಕಿಸ್ತಾನದಿಂದ ಬಂದ್ರ? ಇಲ್ಲ, ಪಾಕಿಸ್ತಾನದಿಂದ ಒಂದು ಉಗ್ರ ಸಂಘಟನೆ ಈ ದೇಶದ ಆಂತರಿಕ ವ್ಯವಸ್ಥೆಗೆ ಅತಿ ದೊಡ್ಡ ಸವಾಲಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಜುಕೇಟೆಡ್ಸ್ನ ಬಳಸ್ಕೊಳ್ತೀರಂತ ಯಾರು ಕಾರಣ? ನಾವು ನೀವೆಲ್ಲರೂ ಕಾರಣ. ಒಂದು ಯಾಕೆ ಕಾರಣ ಅಂತೇಳಿ, ನಾವು ಇಂಥವನ್ನ ನಮಗೆ ಗೊತ್ತಾದ ತಕ್ಷಣ, ಸುಳಿವನ್ನು ನೀಡಿದ ತಕ್ಷಣ ಸಂಬಂಧಪಟ್ಟವರಿಗೆ ತಿಳಿಸಬೇಕು ಮತ್ತು ಇಂಥದಕ್ಕೆ ಅವಕಾಶವನ್ನು ಕೊಡಬಾರ್ದು. ನಮ್ಮ ಮನೆಗಳಲ್ಲಿ ನಾವು ನಮ್ಮ ಮಕ್ಕಳುಗಳಿಗೆ, ನಮ್ಮ ಅಕ್ಕಪಕ್ಕದವರಿಗೆ ಈ ದೇಶದ ಭದ್ರತೆ ವಿಚಾರದಲ್ಲಿ ನಾವು ಮಾತನಾಡಬೇಕಾಗಿರ್ತಕ್ಕಂಥದ್ದು, ದೇಶದ ಭದ್ರತೆಯ ಸಂಬಂಧಪಟ್ಟಾಗೆ ನಾವು ಪಾಠ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬಾಂಬ್ ದಾಳಿ ಆಯಿತು, ದಾಳಿನೇ ಅದು, ಸಾವೇ. ಆ ಸಾವು ಆದ ಮನೆಗಳ ನೋವು ಆಕ್ರಂದನ ಮಾತ್ರ ಗೊತ್ತಿರುತ್ತೆ, ನಮಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಮೋದಿಯನ್ನು ನೋಡ್ತಾ ಇಲ್ಲ, BJಪಿಯನ್ನು ನೋಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ದೇಶದ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ಮತ್ತು ನಾವು ಇದನ್ನು ಮಟ್ಟ ಹಾಕೋಕ್ಕೆ ನಮ್ಮಲ್ಲಿ ಏನು ಪ್ರಯತ್ನವನ್ನು ಮಾಡ್ಬೋದು ಅನ್ನೋದನ್ನು ಕೂಡ ಮಾಡಬೇಕು. ಹೌದಲ್ವ ಸರ್? ಹೌದು ಸರ್, 100%. ಇವಾಗ ಅವ್ನು ಟೆರ್ರಿಸ್ಟಿನ ಗೊತ್ತಿದ್ದಷ್ಟು ಅವನು ರೋಡಲ್ಲಿ ಗುಂಡಾಗಿ ಸಾಯಿಸಬೇಕಾಗುತ್ತೆ. ಏನಕ್ಕೆ ಹೇಳ್ತೀನಿ ಅಂದರೆ, ಇದೇ ಥರ ಒಂದು ಇನ್ಸಿಡೆಂಟ್ ಆಗಿರೋವಾಗ ನಮ್ಮ ವಾಜಪೇಯಿ ಪೀರಿಯಡಲ್ಲಿ ಇರೋವಾಗ ಫ್ಲೈಟ್ ಏನೇ ಹೈಜಾಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಆ ಟೆರ್ರಿಸ್ಟ್ನ ಕರ್ಕೊಂಡು ನಾವೇ ಬಿಟ್ಟಿದ್ದಾಯಿತು. BJP ಸರ್ಕಾರ ಆಗಿದ್ದು ಆ ಥರ ಬಿಟ್ಟು ಆಗಲೇಬಾರ್ದು. ಇದೇನಲ್ಲಿ BJP ದುರಂತರ ಸರ್ಕಾರ ಇದು. ಈ ಟೆರ್ರಿಸ್ಟ್ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಟ್ರಯಲ್ಗೆ ಏನಿಲ್ಲ, ಒಂದು ಟ್ರಯಲ್ ಏನಿಲ್ಲ. ಕಾಂಗ್ರೆಸ್ ಅವರು ಅಷ್ಟೇ, ನಿಮಗೇನೋ ಗೊತ್ತಾದರೆ ಸ್ಲೀಪರ್ ಸೆಲ್ಗಳು ಈ ಥರ ಇದ್ದರೆ ನೀವು ಏನೋ ಅವ್ರು ನಮ್ಮ ವೋಟರ್ಸ್ ಅಂತ ಹೇಳಿ ಮತ್ತೆ ಸುಮ್ಮನಾಗ್ಬಿಟ್ಟಿರ, ಆಮೇಲೆ ಇದು ಬೆಳೀತಾ ಹೋಗ್ಬಿಡ್ತದೆ. ದಯವಿಟ್ಟು ಸ್ಲೀಪರ್ ಸೆಲ್ಸ್ ಎಲ್ಲ ಇರೋದು BJಪಿಯಲ್ಲಿ, ಕಾಂಗ್ರೆಸ್ ಇಲ್ಲ. ನಮ್ಮದಲ್ಲಿ ಇರೋರಲ್ಲ, ದೇಶ ಭಕ್ತಿ ಇರೋರು ನಮ್ಮ ಪಾರ್ಟಿಯಲ್ಲಿ ಇರೋರು, ದೇಶ ವಿರೋಧಿ ಇರೋರೆಲ್ಲ BJಪಿಯಲ್ಲಿ ಇರೋದು. ಅದು ನಿಮ್ಗೆ ಗೊತ್ತಿಲ್ಲ ಸರ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅವನು ದೇಶ ವಿರೋಧಿ ಗೊತ್ತಾಗಿದ್ದಷ್ಟೇ ಅವ್ನು ಕೋರ್ಟು ಟ್ರಯಲು ಅದೆಲ್ಲ ನಮಗೆ ಟೈಮ್ ವೇಸ್ಟು, ಕರೆಂಟ್ ವೇಸ್ಟು, ದೇಶ ಟ್ಯಾಕ್ಸ್ ಅಮೌಂಟ್ ಎಲ್ಲ ಅವ್ನು ಕೊಡೋಕ್ಕಾಗುತ್ತೆ. ಅವ್ನು ದೇರ ನಾಲಿಗೆ ಕಟ್ ಮಾಡಿ ಅಲ್ಲೇ ಸ್ಪಾಟಲ್ಲಿ ಕೊಂಡಾಕ್ಬೇಕಂತ ಹೇಳ್ಬಿಟ್ಟು ನನ್ನ ಪ್ರಯತ್ನ ನಿಮ್ಗೆ ಹೇಳ್ತಿರೋ ಸರ್. ಇದು ಬರಲೇಬೇಕಾಗಿದೆ, ಜಾರಿ ಆಗಲೇಬೇಕಾಗಿದೆ ಸರ್ ಇದು. ಎಸ್ ಮೇಡಮ್, ಈ ಬ್ಲಾಸ್ಟ್